ಸೌದತ್ತಿಯ ಜಗತ್ ಪ್ರಸಿದ್ಧವಾದಂತಹ ಯಲ್ಲಮ್ಮ ದೇವಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕ್ತಾ ವೇದಿಕೆಯ ಮೇಲಿರುವಂತಹ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ನಮ್ಮ ಕರ್ನಾಟಕ ಉತ್ತರ ಪ್ರಾಂತದ ಅಧ್ಯಕ್ಷರಾದಂಥ ರವಿ ಕೋಕಿತ್ಕರ್ ಅವರೇ, ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯ ಕಾರ್ಯಕರ್ತರೇ, ಇಲ್ಲಿ ನನಗೊಂದು ಸ್ವಲ್ಪ ಮಾಹಿತಿ ಬೇಕಾಗಿದೆ ಅಷ್ಟೇ. ಗ್ರಾಮದಿಂದ ಮತ್ತು ತಾಲೂಕಿನಿಂದ ನಗರದಿಂದ ನಾವು ಯಾರ್ಯಾರು ಬಂದಿದ್ದೀವಿ ಆ ದೃಷ್ಟಿಯಿಂದ ನಾನು ಸ್ವಲ್ಪ ಮಾಹಿತಿ ದೃಷ್ಟಿಯಿಂದ ಸೌದತ್ತಿ ಆತ್ಮೀಯ ಬಂಧುಗಳು, ಈ ಸೌದತ್ತಿ ಯಲ್ಲಮ್ಮನ ಗುಡ್ಡ ಬಹಳ ಪ್ರಸಿದ್ಧವಾದಂಥ, ಇದು ಬರೀ ಸೌದತ್ತಿ ತಾಲೂಕಿಗೆ, ಬೆಳಗಾವಿ ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಸೀಮಿತ ಅಲ್ಲ. ಇಲ್ಲಿ ಬರುವಂತಹ ಭಕ್ತರು ಗೋವಾದಿಂದ ಬರ್ತಾರೆ, ಆಂಧ್ರ ಪ್ರದೇಶದಿಂದ ಬರ್ತಾರೆ, ತೆಲಂಗಾಣದಿಂದ ಬರ್ತಾರೆ, ತಮಿಳುನಾಡು ಬರ್ತಾರೆ ಮತ್ತು ವಿಶೇಷವಾಗಿ ಮಹಾರಾಷ್ಟ್ರದಿಂದ ಬರ್ತಾರೆ. ಹೀಗೊಂದು 7-8 ರಾಜ್ಯಗಳ ಕೇಂದ್ರ ಸೌದತ್ತಿ. ಮತ್ತು ಜಾತ್ರೆ ನೀವು ವರ್ಷಕ್ಕೆ ಒಂದೇ ಸಲ, ಸಾಮಾನ್ಯವಾಗಿ ಬೇರೆ ಬೇರೆ ಕಡೆಗೆ ವರ್ಷಕ್ಕೊಂದ್ಸಲ, 3 ವರ್ಷಕ್ಕೊಂದ್ಸಲ, 6 ವರ್ಷಕ್ಕೊಂದ್ಸಲ, ಹೀಗೆ ಬೇರೆ ಬೇರೆ ರೀತಿ ಅವರವರ ಸಂಪ್ರದಾಯ ಪ್ರಕಾರ ನಡೀತಾ ಇರುತ್ತೆ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬದ ಮಂಗಳವಾರ, ಶುಕ್ರವಾರ ಜನಸಾಗರ ಇದ್ದೇ ಇರುತ್ತೆ, ಜನ ಇದ್ದೇ ಇರ್ತಾರೆ. ಹಾಗೆ ಈ ಪವಿತ್ರ ಪುಣ್ಯ ಕ್ಷೇತ್ರ ಬಹಳ ಪ್ರಸಿದ್ಧವಾದಂತಹದ್ದು. ಎಷ್ಟೋ ಲಕ್ಷಾಂತರ ಮನೆಗೆ ದೇವರು, ಮನೆ ದೇವರು ಅಂತಂದ್ರೆ ನಮ್ಮ ರೇಣುಕಾ ಯಲ್ಲಮ್ಮ ಅಂತ ಹೇಳ್ತಾರೆ. ಸೊ ಅವರು ವರ್ಷಕ್ಕೆ ಒಂದು ಸಲ ಬಂದು ಹೋಗ್ತಾರೋ, ಬಂದು ಹೋಗಲೇಬೇಕು. ಸೊ ಮನೆ ದೇವರು ಅಂತ ಹೇಳಿ. ಹಾಗೆ ಈ ರೇಣುಕಾ ಯಲ್ಲಮ್ಮನ ದೇವಿಯ ಸ್ಥಾನ ಪವಿತ್ರವಾದಂತಹದ್ದು. ಇಲ್ಲಿ ಜಾತ್ರೆಗೆ ಬರ್ತಾರೆ, ತಮ್ಮ ಬೇಡಿಕೆಗಳನ್ನ ಪೂರೈಸಿಕೊಂಡು ಆನಂದದಿಂದ ಜಾತ್ರೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಇದು ಈ ಕ್ಷೇತ್ರದಲ್ಲಿ ನಾವೆಲ್ಲ ಸೇರಿದ್ದೀವಿ. ನಮ್ಮ ಗುರುಗಳು ಹೇಳಿದ ಹಾಗೆ ಎಲ್ಲರೂ ಎಲ್ಲಾ ರೀತಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. RSS, ವಿಶ್ವ ಹಿಂದೂ, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ, ಹಿಂದೂ ಮಹಾಸಭಾ, ಶ್ರೀರಾಮ್ ಸೇನೆ, ಸಂತರು, ಮಹಂತರು, ಬಿಜೆಪಿಯವರು, ಹೀಗೆ ಎಲ್ಲರೂ ಕೂಡ ಈ ಕ್ಷೇತ್ರ ಬೆಳಿಬೇಕು, ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಈ ಕ್ಷೇತ್ರದ ಕಷ್ಟ ನೋವು ಏನಿದಾವ ಅದೆಲ್ಲ ನಿವಾರಣೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಪ್ರಯತ್ನ ಇದೆ. ಏನೋ ಒಂದು ಕಡೆಗೆ ಕೊರತೆ ಕಾಣ್ತಾ ಇದೆ. ಅದು ಏನು ಕೊರತೆ ಅಂತನ್ನುವಂಥದ್ದು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡೇ ಯೋಚನೆ ಮಾಡಬೇಕು. ಯಾಕಂದ್ರೆ ನಿನ್ನೆ ಮೊನ್ನೆಯ ಸೌದತ್ತಿ ಯಲ್ಲಮ್ಮನ ಗುಡ್ಡದ ಜಾತ್ರೆ ಅಥವಾ ಉತ್ಸವ ಅಥವಾ ದೇವಸ್ಥಾನ ಅಲ್ಲ ಇದು ಸಾವಿರಾರು ವರ್ಷದಿಂದ ಬಂದಂತ ಈ ಪುಣ್ಯಕ್ಷೇತ್ರ ಇದೆ. ಸೊ ಇಂಥ ಪುಣ್ಯಕ್ಷೇತ್ರ ಇವತ್ತು ಇನ್ನೂ ಅಭಿವೃದ್ಧಿಯ ಹೆಜ್ಜೆಯಲ್ಲಿ ಇದೆ ಅಂತನ್ನುವಂಥದ್ದು ನೋವು ತರ್ತಾ ಇದೆ, ಸಿಟ್ಟು ತರ್ತಾ ಇದೆ. ಅದು ಯಾಕೆ ಅಡ್ಡಿ, ಯಾರು ಅಡ್ಡಿ ಬರ್ತಾ ಇದ್ದಾರೆ, ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕು. ಯಾರೋ ಒಂದು ಸಂಘಟನೆ, 2 ಸಂಘಟನೆ, 4 ಜನ, 5 ಜನ ಅನ್ನೋಕ್ಕಿಂತ ನಾವು ಎಲ್ಲಾ ಸಂಘಟನೆಯವರು ಕೂತ್ಕೊಂಡು ಮುಂದಿನ ದಿನಗಳಲ್ಲಿ
ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಆನಂದ ಆಗುತ್ತೆ. ಯಲ್ಲಮ್ಮ ದೇವಿಯ ದರ್ಶನ ಆದ ತಕ್ಷಣ ನೋಡಿದ ಕೂಡಲೇ, ಪರಿಸರ ನೋಡಿದ ಕೂಡಲೇ ಒಂಥರ ಅವರಿಗೆ ಖುಷಿ ಆಗುತ್ತೆ. ಹಾಗೆ ಯಾವುದೇ ರೀತಿಯ ಕೊರತೆ ಇಲ್ಲದೆ ನೀರಿರ್ಬೋದು, ಆಹಾರ ಇರ್ಬೋದು, ವಸತಿ ಇರ್ಬೋದು, ಪೂಜಾ ಸಾಮಗ್ರಿಗಳ ತಗೊಳ್ಳುವಂತಹ ಪ್ರಕ್ರಿಯೆ ಇರ್ಬೋದು, ದರ್ಶನ ಇರ್ಬೋದು, ಹೀಗೆ ಎಲ್ಲವೂ ಕೂಡ ಅವರಿಗೆ ತೃಪ್ತಿ ತರುವ ಹಾಗೆ ಮಾಡುವಂತ ಜವಾಬ್ದಾರಿ ನಮ್ದಿದೆ. ಸೊ ಇದು ನಾನು ಬರೀ ಒಂದು ಕ್ಷೇತ್ರದ ಸಂಬಂಧಪಟ್ಟಾಗ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇವತ್ತು ಇಡೀ ರಾಜ್ಯದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅಂದ್ರೆ ಸರ್ಕಾರದ ಅಧೀನದಲ್ಲಿ ಇರುವಂತಹ ದೇವಸ್ಥಾನಗಳು 36,000 ಇದ್ದಾರೆ. 36,000. ಅವರು ABC ಅಂದ್ರೆ 1, 2, 3 ಕ್ಯಾಟಗರಿ ಮಾಡಿದ್ದಾರೆ. ಎ ಅಂದ್ರೆ ಕೋಟಿಗಟ್ಟಲೆ ಆದಾಯ ಇರುವಂತಹ ದೇವಸ್ಥಾನಗಳು, ಅದಕ್ಕೆ ಮೊದಲನೇ ಕ್ಯಾಟಗರಿ ಎ ಕ್ಯಾಟಗರಿಯಲ್ಲಿ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 282 ಇವತ್ತು 1 ಕೋಟಿಗಿಂತ ಜಾಸ್ತಿ ಆದಾಯ ಕೊಡುವಂತಹ ದೇವಸ್ಥಾನಗಳಿದ್ದಾರೆ. 36,000ರಲ್ಲಿ 282. ಇನ್ನು ಎರಡನೇ ಕ್ಯಾಟಗರಿ, ಇದು ಲಕ್ಷಗಟ್ಟಲೆ ಅಂದ್ರೆ ಕೋಟಿ ಇಲ್ಲ, ಕೋಟಿಗಿಂತ ಕಡಿಮೆ ಅಂದ್ರೆ ಲಕ್ಷ ಆದಾಯ ಇರುವಂತಹ ದೇವಸ್ಥಾನಗಳು. ಇದು ಸುಮಾರು 600 ಇದ್ದಾವೆ. ಇನ್ನು ಏನೂ ಆದಾಯ ಇರುವಂತ ಸಿ ಕ್ಯಾಟಗರಿ. ಹೀಗೆ 3 ಕ್ಯಾಟಗರಿಯನ್ನು ಮಾಡಿದ್ದಾರೆ. ಈಗ ಕೋಟಿಗಟ್ಟಲೆ ಬರುವಂತಹ ಆದಾಯದ ದುಡ್ಡು ಒಂದೊಂದಕ್ಕೆ ಸಿಕ್ಕಾಪಟ್ಟೆ ಬರ್ತಾ ಇದೆ, ಜಾಸ್ತಿನೇ ಆಗ್ತಾ ಇದೆ, ಕಡಿಮೆ ಇಲ್ಲ, ಯಾವುದೂ ಕಡಿಮೆ ಆಗಿಲ್ಲ, ಜಾಸ್ತಿನೇ ಆಗ್ತಾ ಇದೆ. ಸೊ ಜಾಸ್ತಿಯ ಹಣ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ. ಆದರೆ ಅಭಿವೃದ್ಧಿ ಅನ್ನುವಂಥದ್ದು ಏನೂ ಕಾಣ್ತಾ ಇಲ್ಲ, ಆಗ್ತಾ ಇಲ್ಲ. ಈಗ 2 ದಿನದ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಏನು ಅಂತಂದ್ರೆ, ದೇವರ ದುಡ್ಡು, ದೇವಸ್ಥಾನದ ದುಡ್ಡು ದೇವರಿಗೆ ಸಂಬಂಧಪಟ್ಟದ್ದು, ಸರ್ಕಾರ ಉಪಯೋಗಿಸೋಗಿಲ್ಲ. ಕ್ಲಿಯರ್ ಆಗಿದೆ. ನೀವು ಸರ್ಕಾರ ನಿಮ್ಮ ಯಾವುದಕ್ಕೋ, ನಿಮ್ಮ ಕಟ್ಟಡಕ್ಕೋ, ನಿಮ್ಮ ರಸ್ತೆಗೋ, ಗಟಾರ್ಗೋ ಉಪಯೋಗಿಸೋದಿಲ್ಲ. ದೇವರ ದುಡ್ಡಿದು, ದೇವಸ್ಥಾನ ಕೊಟ್ಟಿದ್ದು, ಭಕ್ತರು ಕೊಟ್ಟಿದ್ದು. ನಿಮಗೆ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ, ನಿಮ್ಗೆ ಎಲ್ಲರಿಗೂ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ. ನೀವು ಅದಕ್ಕೆ ನೀವು ಸ್ವಂತ ಇದಕ್ಕೆ ಉಪಯೋಗಿಸಿ. ಇದು ದೇವಸ್ಥಾನಕ್ಕೆ ಸಲ್ಲಿಸಿದ್ದು, ಭಕ್ತರು ಕೊಟ್ಟಿದ್ದು, ದೇವಸ್ಥಾನದ ಸಂಬಂಧಪಟ್ಟಾಗನೇ ಉಪಯೋಗ ಮಾಡಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ 2 ದಿನ ಆಯ್ತು. ಇವತ್ತು ಕೂಡ ಪತ್ರಿಕೆಯಲ್ಲಿ ಬಂದಿದೆ. ಆದ್ರೆ ಈ ಜಡ್ಜ್ಮೆಂಟಿನ ಹಿನ್ನೆಲೆಯಲ್ಲೂ ಕೂಡ ಹಿಂದೆನೂ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಜಡ್ಜ್ಮೆಂಟ್ ಬಂದರೂ ಕೂಡ ನಿರ್ಲಜ್ಜ ರಾಜಕಾರಣಿಗಳು, ನಾನು ರಾಜಕಾರಣಿಗಳು ಅಂತ ಹೇಳ್ತಾರೆ, ಸರ್ಕಾರ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವ ರಾಜಕೀಯ ಪಕ್ಷದವ್ರು ಬಂದರೂ ಕೂಡ ಅವರು ನಿರ್ಲಜ್ಜರೇ ಅವರು. ಈಗ ಉದಾಹರಣೆಗೆ ಹೇಳೋದಾದ್ರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ, ಈ ಪೀರಿಯಡ್ನಲ್ಲಿ ಭೇಟಿ ಎಷ್ಟು ಜನ ಕೊಡ್ತಾರೆ ಗೊತ್ತಾ? 5 ಕೋಟಿಗಿಂತ ಜಾಸ್ತಿ ಜನ ಭೇಟಿ ಕೊಡ್ತಾರೆ ಒಂದು ಅಯ್ಯಪ್ಪನ ದೇವಸ್ಥಾನಕ್ಕೆ. ಆ ದೇವಸ್ಥಾನದ ಆದಾಯ ಎಷ್ಟಿದೆ ಅಂತಂದ್ರೆ 30,000 ಕೋಟಿ ಇದೆ. ಕಲ್ಪನೆ ಮಾಡ್ಕೊಳ್ಳಿ. ಇವತ್ತು ಅಯ್ಯಪ್ಪ ಸ್ವಾಮಿ ಹೋಗುವಂಥವರಿಗೆ ಅಲ್ಲಿ ಸ್ನಾನದ ವ್ಯವಸ್ಥೆ, ಊಟದ ವ್ಯವಸ್ಥೆ, ದರ್ಶನದ ವ್ಯವಸ್ಥೆ ಅಥವಾ ಇನ್ಯಾವುದೋ
ಬೇಕಾದಂತಹ ವ್ಯವಸ್ಥೆ ಏನಿದೆ ಅಂತಂದು ನೀವು ಅಯ್ಯಪ್ಪ ಸ್ವಾಮಿ ಹೋಗ್ಬರುವಂತ ಕೇಳಿ ಅವ್ರು ಹೇಳ್ತಾರೆ. ಇದಷ್ಟೇ ಅಲ್ಲ, ಅಲ್ಲಿಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ, ಮುಸ್ಲಿಂ ಸರ್ಕಾರ, ಕ್ರಿಶ್ಚಿಯನ್ ಸರ್ಕಾರ, ಇವರು ನಾಸ್ತಿಕವಾದಿಗಳು, ಲೂಟಿಕೋರರು. ಇಷ್ಟು ಆದಾಯ ಬರುವಂತಹ ಈ ದೇವಸ್ಥಾನವನ್ನ ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದಾರೆ? ಹೇಗಿದೆ? ಯಾಕೆ ಆಗ್ತಾ ಇಲ್ಲ? ತಿರುಪತಿಯ ದೇವಸ್ಥಾನದಲ್ಲಿ ಇರುವಂತಹ ವ್ಯವಸ್ಥೆ ಯಾಕೆ ಅಯ್ಯಪ್ಪನ ಸ್ವಾಮಿಯ ದೇವಸ್ಥಾನದಲ್ಲಿ ಆಗುವುದಿಲ್ಲ? ತಿರುಪತಿಯ ದೇವಸ್ಥಾನಕ್ಕೆ ಹೋದ್ರೆ ಆನಂದ ಆಗುತ್ತೆ. ಸೊ ಅದೇ ಮಾದರಿಯಲ್ಲಿ ಬರುವಂತಹ 5 ಕೋಟಿಗಿಂತ ಜಾಸ್ತಿ ಭಕ್ತಾದಿಗಳು ಬರುವಂತಹ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಆಗಿಲ್ಲ, ಆಗುವುದೂ ಇಲ್ಲ. ಸೊ ಇವತ್ತಿನ ಈ ಮಾನಸಿಕತೆ, ಸುಮ್ಮನೆ ಒಂದು ಶಾಂಪಲ್ ಹೇಳಿದೆ ನಿಮಗೆ, ಎಲ್ಲ ಕಡೆನೂ ಹೀಗೆ. ಸೊ ಈ ರೀತಿಯ ಎಲ್ಲಮ್ಮ ಗುಡ್ಡದ ಅಭಿವೃದ್ಧಿಯ ಸಂಬಂಧಪಟ್ಟ ಹಾಗೆ ನಾವು ಗಂಭೀರವಾಗಿ ತಗೊಳ್ಬೇಕಾಗಿದೆ. ಎಲ್ಲೋ ಕೊರತೆ ಆಗ್ತಾ ಇದೆ, ನಮ್ಮಲ್ಲೇ ಕೊರತೆನೋ, ನಮ್ಮಲ್ಲಿ ತೊಂದರೆನೋ, ಅಥವಾ ಎಲ್ಲಿ ಏನು? ಮತ್ತು ಇದಕ್ಕೆಲ್ಲದಕ್ಕೂ ಕೂಡ ಗುರುಗಳು ಹೇಳಿದಾಗೆ ಹೋರಾಟನೇ. ಇವತ್ತು ಸರ್ಕಾರಗಳು, ಇವತ್ತು ರಾಜಕೀಯ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಒಂದು ಕೋಣ ಇದ್ದಂಗೆ. ಈ ಕೋಣದ ಚರ್ಮ ಹೇಗಿರುತ್ತೆ ಅಂದ್ರೆ, ಅದು ನೀವು ರಸ್ತೆ ಮೇಲೆ ಬಂತು ಅಂದ್ರೆ ರಾಪ್ ಹೊಡೆದ್ರೆ ಅದಕ್ಕೇನು ಗೊತ್ತೇ ಆಗುತ್ತೆ, ಏನೋ ಒಂದು ನೊಣ ಕೂತಿರ್ಬೇಕು ಅಂತ ಅನ್ಸುತ್ತೆ, ಗೊತ್ತೇ ಆಗುದಿಲ್ಲ. ಎಲ್ಲ ಕಡೆಯಿಂದ ಹೊಡೆದಾಗ ಏನೋ ಸ್ವಲ್ಪ ಆಗ್ತಾ ಇದೆ, ನನ್ನ ಮೈ ಮೇಲೆ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆ ರೀತಿಯ ಸರ್ಕಾರ, ರಾಜಕೀಯ ವ್ಯಕ್ತಿಗಳ ಚರ್ಮ ಆಗಿಬಿಟ್ಟಿದೆ. ಭ್ರಷ್ಟರು ನೀವು ನೋಡಿ, ಭ್ರಷ್ಟರು ನಿಮ್ಗೆ ತೋಳ್ತಾರವರು. ಇವತ್ತೊಬ್ಬನು ಜೈಲೊಳಗೆ ಇದ್ದಾನೆ, ಅವ್ರಿಗೆ ಏನಿಲ್ಲ, ಜೈಲಿಗೆ ಹೋಗಿ ಬಂದು ಒಳ್ಳೆನೂ ಮೆರವಣಿಗೆ. ಯಾವುದು ಮೆರವಣಿಗೆ ಎಲ್ಲ ಮೆರವಣಿಗೆ, ಜೈಲಿಗೆ ಅವ್ರಿಗೆ ಬಂದಿದ್ದಾನ, ಸಗಣಿ ತಿಂದಿದ್ದಾನೋ ಮಗನೇ. ಇಲ್ರಿ, ಸಗಣಿ ತಿಂದ್ರು ಏನು, ಎಲ್ಲಾರು ತಿಂತಾರ್ರಿ, ಇವರು ಸ್ವಲ್ಪ ತಿಂದಿದ್ದಾರೆ, ಇರ್ಲಿ ಅವ್ರದ್ದು ಮೆರವಣಿಗೆ ಹೋಗ್ತಾರೆ. ಎಂಥ ನಿರ್ಲಜ್ಜ ವ್ಯವಸ್ಥೆ! ಭ್ರಷ್ಟ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಇವತ್ತಿನ ಈ ವ್ಯವಸ್ಥೆ ಒಳಗಡೆಗೆ ನಾವಿದ್ದೀವಿ. ನಾವು ಚೂರುಮಾರು ನಾವು ಕೈ ಜೋಡಿಸ್ತಾ ಇದ್ವಿ, ಅದಕ್ಕೂ ಜಯ ಜಯಕಾರ ಹಾಕ್ತಾ ಇದ್ವಿ ನಾವು. ಇವತ್ತು ಬರೇ ರಾಜಕಾರಣಿಗಳು, ಪೊಲೀಸರು, ಸರ್ಕಾರಿ ಯಂತ್ರದಲ್ಲಿ ಮಾತ್ರ ಇದೆ ಅಲ್ಲ, ಇಡೀ ಸಮಾಜದ ಒಳಗಡೆಗೆ ಪ್ರತಿಯೊಬ್ಬ ರಕ್ತದ ಕಣದಲ್ಲೂ ಭ್ರಷ್ಟಾಚಾರ ಅನ್ನುವಂಥದ್ದು ಹೊಕ್ಕೊಂಡ್ಬಿಟ್ಟಿದೆ. ನಮ್ಮ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದರು. 2014ರಲ್ಲಿ ಮೊದಲನೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೊದಲೇ ಭಾಷಣದಲ್ಲಿ ಹೇಳಿದರು, ನಾ ಖಾವುಂಗ ನಾ ಖಾನೆ ಹೋಗ, ನಾನು ತಿನ್ನೋದಿಲ್ಲ, ನಾನು ತಿನ್ನಿಸ್ಕೊಡೋದಿಲ್ಲ, ನಾನು ಭ್ರಷ್ಟ ಆಗೋದಿಲ್ಲ, ಭ್ರಷ್ಟ ಮಾಡಕ್ ಕೊಡೋದಿಲ್ಲ. ಮೊದಲನೇ ಸರಿಯಾಗಿ ನಾ ಖಾವುಂಗ, ನಾನು ಭ್ರಷ್ಟ ಆಗೋದಿಲ್ಲ, ನಾನು ತಿನ್ನೋದಿಲ್ಲ ಅನ್ನೋದು ಸರಿಯಾಗಿ. ಎರಡನೇ ಸರಿ ಆಗಲಿಲ್ಲ. ಅವ್ರು ಸುತ್ತಲೂ ಇದ್ದವರೇ ಚಿಂತಾ ಇದೆ, ತಿನ್ನೋರನ್ನೇ ಅವ್ರು ಕೊಡ ತಗೊಳ್ಬೇಕು ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಭ್ರಷ್ಟಾಚಾರ ಅನ್ನುವಂಥದ್ದು ಎಂಥ ಅನಿವಾರ್ಯ ಅವಶ್ಯಕತೆ ಅನ್ನುವಂಥ ಸ್ಥಿತಿಗೆ ಬಂದು ತಲುಪಿದೆ.